ಎಲ್ಲಿಂದ ಆರಂಭ ಆಯಿತು ಅನ್ಸುತ್ತೆ? ನಾನೊಂದ್ಸಲ ಯೋಚನೆ ಮಾಡಿದೆ ಕೃಷ್ಣೇಗೌಡ್ರೆ, ದುಡ್ಡಿಗೆ ವಿಪರೀತ ಮಹತ್ವ ಬಂದಿದ್ದೆ ಇದೆಲ್ಲದರ ಆರಂಭ ಅಂತ ಅನ್ಸುತ್ತೆ. ಅದಿಲ್ಲದ ಕಾಲದಲ್ಲಿ ಹಿಂಗೆಲ್ಲ ಇರಲಿಲ್ಲ, ಸಂಬಂಧಗಳು ಚೆನ್ನಾಗಿ. ಫ್ಯಾಂಟಾಸ್ಟಿಕ್ ಕ್ವಶನ್. ನಾನು ಹಳ್ಳಿಯಲ್ಲಿ ಹುಟ್ಟಿದವನು ಸರ್, ಯಾರ ಹತ್ರನೂ ದುಡ್ಡಿರಲಿಲ್ಲ, ಆದರೆ ಅವರು ಬಡವರು ಅಂತಲೂ ಗೊತ್ತಿರಲಿಲ್ಲ. ಇಲ್ಲ, ಹೌದು, ಅವ್ರು ನಾವು ಬಡವರು ಅಂತಲೇ ಗೊತ್ತಿಲ್ಲ. ಇವತ್ತು ಮನೇಲಿ ಶಾವಿಗೆ ಪಾಯಸ ಮಾಡವ್ರೆ, ಶಾವಿಗೆ ಕಾಯಲು ಉಂಡ್ಬಿಟ್ರೆ ಮಹಾರಾಜ ನಾನು, ಶಾವಿಗೆ ಶಾವಿಗೆ ಅಲ್ಲಿಗೆ. ಇವತ್ತು ಬಿಸಿ ಮುದ್ದೆ ಬಸ್ಸಾರು ಉಂಡ್ಬಿಟ್ಟು ನೆಮ್ಮದಿಯಾಗಿ ಮಲ್ಕೊಬಿಡ್ತೀನಿ ಮಧ್ಯಾಹ್ನ ವಂಗೆ ನೆರಳಲ್ಲಿ, ನೆಮ್ಮದಿ. ಇಷ್ಟಕ್ಕೆ ನಮಗೆ ಫೆರಾರಿ ಕಾರಲ್ಲೂ ಸಿಗ್ತಾ ಇಲ್ಲ ತೃಪ್ತಿ. ಅಂದರೆ ನೀವು ಕಂಪೇರ್ ಮಾಡ್ಕೊಳಕ್ಕೆ ಶುರು ಮಾಡಿದ್ರಲ್ಲ ಯಾರ್ಯಾರನೋ. ನೀವು ಇವತ್ತು 50 ಲಕ್ಷ ಕೊಟ್ಟು ಕಾರ್ ತೊಗೊಂಡಿದ್ದೀರಿ, ಪಕ್ಕದಲ್ಲಿ ಯಾವುದೋ BMW ನೋಡ್ಬಿಡ್ತೀರಿ. ನೋಡಿ ಸರ್, ಪುಣ್ಯಾತ್ಮರು ಎಂಥ ಕಾರ್ ಇಟ್ಟವ್ರೆ, ನಮ್ದು ಇದೇ ಆಗೋಯ್ತು ಜೀವನ. ಪಾಪಿ 50 ಲಕ್ಷದ ಕಾರಲ್ಲೂ ಸುಖವಾಗಿಲ್ಲ ನೀನು, ಅಲ್ವಾ? ಸೊ ನಾವು ನಮ್ಮ ಮಕ್ಕಳಿದ್ರಿಗೆ ಏನು ಮಾತಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ನಾವು ಸೂಡೋ ಆಗಿದ್ದರೆ, ನಮ್ಮದು ಹುಸಿ ಆಡಂಬರ ಆದರೆ, ನಮ್ಮ ಮಗು ನಮ್ಮ ಮೇಲೆ ಗೌರವ ಬೆಳೆಸ್ಕೊಳ್ಳೋದಿಲ್ಲ. ಅದರಿಂದ ಮಕ್ಕಳ ಜೊತೆ ನಾವೇ ಕಾನ್ವರ್ಸ್ ಮಾಡಬೇಕು. ಅವ್ರು ತಪ್ತಾ ಇದ್ದಾರೆ ಅಂತ ಹೇಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ನಮಗಿಂತ ಹೆಚ್ಚು ಸೆನ್ಸಿಬಲ್ ಆಗಿವೆ ನಮ್ಮ ಮಕ್ಕಳು, ಬಟ್ ನಾವು ಅವ್ರ ಜೊತೆ ಸಂಭಾಷಣೆ ಮಾಡುವಷ್ಟು ಸೆನ್ಸಿಬಲ್ ಆಗಿ ನಾವಿರಬೇಕಷ್ಟೇ. ಅದರ ಜೊತೆಗೆ ಪ್ರತಿಯೊಂದನ್ನು ದುಡ್ಡಿನಲ್ಲೇ ಅಳೆಯುವುದು. ಅಂದರೆ ಕೆಲಸ ಮಾಡುವ ಮಹಿಳೆ ಅಂದರೆ ಅವಳು ಸ್ವತಂತ್ರಳು, ಅವಳು ಏನೋ ಹೆಚ್ಚು ಶಕ್ತಿಶಾಲಿ. ಮಕ್ಕಳನ್ನ ಸಾಕೋದು ಕೆಲಸ ಅಲ್ಲ ಅಲ್ಲ ಅನ್ನೋ ಹಂಗೆ ಆಗ್ಬಿಟ್ಟಿದೆ. ನಾನು ಯಾರಿಗೂ ಹೆಣ್ಮಕ್ಳು ಹೇಳ್ತಾ ಇದ್ರು, ನೋಡಿ ಬೇರೆಯವರೆಲ್ಲ ಆಫೀಸ್ಗೆ ಹೋಗ್ತಾರೆ, ಅವ್ರಿಗೆ ಏನೇನೋ ಎಕ್ಸ್ಪೋಜರ್ ಇರುತ್ತೆ, ನಮಗಿಲ್ಲ. ನಾನು ಹೇಳಿದೆ, ರಾಷ್ಟ್ರೀಯ ದೃಷ್ಟಿಯಿಂದ ನೋಡಿದ್ರೂ ನೀವೇ ಗ್ರೇಟು. ಯಾಕೆ ಅಂದರೆ ಅವಳು ಯಾರೋ ಸಂಬಳ ತರ್ತಿದ್ದಾಳೆ, ನೀವು ಅದ್ಭುತವಾದ 2 ಮಕ್ಕಳನ್ನ ಬೆಳೆಸ್ಕೊಟ್ಟಿದ್ದೀರಿ ದೇಶಕ್ಕೆ. ಅವ್ರ ಮಕ್ಕಳು ತುಂಬ ಒಳ್ಳೆ ಮಕ್ಕಳು, ತುಂಬ ಬುದ್ಧಿವಂತ ಮಕ್ಕಳು, ಅದ್ಭುತವಾದ 2 ಮಕ್ಕಳನ್ನ ಬೆಳೆಸ್ತಿದ್ದೀರಿ. 2 ರಾಷ್ಟ್ರದ್ರೋಹಿಗಳನ್ನ ಬೆಳೆಸ್ಬಿಟ್ರೆ ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡಿ, ಅವನು ನಾಳೆ ಅಂಥದ್ದು ಆ ಶೋಕಿ ಈ ಶೋಕಿ ಅದು ಇದು ಕಲಿತು ಹಾಳಾಗೋ 2 ಮಕ್ಕಳನ್ನ ಬೆಳೆಸ್ಬಿಟ್ರೆ, ಇವ್ರ ಹತ್ರ ಜಾಸ್ತಿ ದುಡ್ಡಿದ್ರೆ. ಅದರಿಂದ ಪೇರೆಂಟಲ್ ರೆಸ್ಪಾನ್ಸಿಬಿಲಿಟಿ ಭಾಳ ಮುಖ್ಯ. ಒಂದು ಕೊನೆ ಪ್ರಶ್ನೆ ಕೃಷ್ಣೇಗೌಡ್ರೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.